ಹಿಂದೆ ಹೋಗಿ ಪೋಸ್ಟರ್ಗಳು ಇಟ್ಕೊಳ್ಳಿ ಮೇಲೆ ಅಲ್ಲಿ ಇದ್ದೇ ಕೊಡಿ ಹಿಂದ್ಗಡೆ ಕೊಡಿ ಅವರಿಗೆ ನಿಂತ್ಕೊಳ್ಳಿ ಸಾಕು ಸ್ವಕ್ಷೇತ್ರ ಮೈಸೂರಿನಲ್ಲಿ ಸ್ವಲ್ಪ ಹಿಂದೆ ಹೋಗಿ 5 ವರ್ಷ ಮುಂದುವರಿಯುತ್ತದೆ. ತಾವೀಗ ಗಮನಿಸ್ತಾ ಇದ್ದೀರಿ ಹೈಂದ ಸಮುದಾಯದ ಬದಲಾಯಿಸಬಾರದು ಅನ್ನುವಂತಹದ್ದು ಪತ್ರದಲ್ಲಿರುವಂತಹ ಆ ಪತ್ರಗಳನ್ನ ಈಗ ಹೆಂಗೆ ಇಟ್ಕೊಳ್ಳಿ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಕರ್ನಾಟಕದ ಯಾವ ಭಾಗದಲ್ಲೂ ಸಿದ್ದರಾಮಯ್ಯನವರಿಗೆ 5 ವರ್ಷ ಮುಖ್ಯಮಂತ್ರಿ ಅಂತ ಘೋಷಿಸಬೇಕು ಅನ್ನುವಂಥದ್ದು ಮಾಡಿ 5 ವರ್ಷದ ಅವಧಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇರ್ತಾರೆ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಿರೋದು ಅದೇ ಕಾರಣಕ್ಕೋಸ್ಕರ. ಯಾಕೆಂದರೆ ಮುಂದೆ ರಾಹುಲ್ ಗಾಂಧಿ ಅವರನ್ನು ಪ್ರಧಾನಮಂತ್ರಿಯಾಗಿ ನೋಡಬೇಕು ಅಂತ ಹೇಳಿ ಐದು ಸಮುದಾಯದ ಆಶಯ ಕೂಡ ಏನು ಇವತ್ತು ಪತ್ರ ಚಳವಳಿ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಏನು ಮುಖ್ಯಮಂತ್ರಿ ವಿಚಾರದಲ್ಲಿ ಗೊಂದಲ ಇದೆ ಆ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡಿದ್ದೇವೆ. 2023ರಲ್ಲಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ 135 ಸ್ಥಾನಗಳನ್ನು ಗೆದ್ದಿದೆ. ಶಾಸಕಾಂಗ ಪಕ್ಷದಲ್ಲಿ ನಾಯಕರಾಗಿ ಆಯ್ಕೆಯಾಗಿರುವಂಥದ್ದು ಸಿದ್ದರಾಮಯ್ಯನವರು 5 ವರ್ಷಗಳ ಅವಧಿಗೆ. ಇಲ್ಲಿ ಏನು ಮಾಡ್ತಾಯಿದ್ದಾರೆ, ಕೆಲವರು ಗೊಂದಲ ಸೃಷ್ಟಿ ಮಾಡ್ತಾಯಿದ್ದಾರೆ. BJP JDS ಮತ್ತು ನಮ್ಮದೇ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರುಗಳು ಮುಖ್ಯಮಂತ್ರಿ ಹುದ್ದೆ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾರೆ. ಈ ಗೊಂದಲದಿಂದ ಏನಾಗ್ತದೆ, ಶೋಷಿತ ಸಮುದಾಯಗಳ ಮಹಾನ್ ನಾಯಕರು ಸಿದ್ದರಾಮಯ್ಯನವರು. ಆ ಶೋಷಿತ ಸಮುದಾಯಗಳಿಗೆ ಘಾಸಿ ಆಗ್ತದೆ, ಡ್ಯಾಮೇಜ್ ಆಗ್ತದೆ. ಅದು ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೆ ಡ್ಯಾಮೇಜ್ ಮಾಡ್ತದೆ. ಆ ಕಾರಣಕ್ಕಾಗಿ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಈ ಕೂಡಲೇ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು. ಸಿದ್ದರಾಮಯ್ಯನವರೇ 5 ವರ್ಷದ ಅವಧಿಗೆ ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡಬೇಕು ರಾಹುಲ್ ಗಾಂಧೀಜಿಯವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಯಾಕೆಂದರೆ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿಯವ್ರನ್ನ ಪ್ರಧಾನಮಂತ್ರಿಯಾಗಿ ಈ ದೇಶದ ಪ್ರಧಾನಮಂತ್ರಿ ನೋಡಬೇಕು ಅಂತೇಳಿ ಅಹಿಂದ ವರ್ಗಗಳ ಆಶಯ ಇದೆ. ಇಡೀ ದೇಶದಲ್ಲೇ ಅಹಿಂದ ವರ್ಗಗಳು ಕಾಂಗ್ರೆಸ್ ಪಕ್ಷ ಪರ ನಿಂತ್ಕೋತದೆ. ಆ ಕಾರಣಕ್ಕಾಗಿ ಇಲ್ಲಿ ಕೂಡ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಿದ್ರೆ ಅದು ಡ್ಯಾಮೇಜ್ ಆಗ್ತದೆ. ಸೊ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಇಲ್ಲೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರಬೇಕು ಅಂತೇಳಿ ನಾವು ಒತ್ತಾಯನ ಮಾಡೋದ್ರ ಮೂಲಕ ಹೌದು. ನಾವು ಈಗ ಆಲ್ರೆಡಿ ಮೇಲ್ ಮಾಡಿ ಅವರಿಗೆ ಸಮಯ ನಿಗದಿಗೆ ಕೇಳಿದ್ದೀನಿ. ಸುರ್ಜೇವಾಲಾ ಅವರು, ವೇಣುಗೋಪಾಲ್, ರಾಹುಲ್ ಗಾಂಧಿ ಅವರಿಗೆ ಅವ್ರು ಸಮಯ ಕೊಟ್ಟ ತಕ್ಷಣ ಮುಂದಿನ ವಾರದಲ್ಲಿ ನಾವು ಕರ್ನಾಟಕದಿಂದ ಅಹಿಂದ ನಾಯಕರುಗಳು ಹೋಗಿ ಭೇಟಿ ಮಾಡಿ ಸಿದ್ದರಾಮಯ್ಯನವ್ರಿಗೆ ಯಾಕೆ ಈ 5 ವರ್ಷ ಮುಖ್ಯಮಂತ್ರಿಗಳು ಇರಬೇಕು ಅನ್ನೋ ವಿಷಯವನ್ನು ಅವರಿಗೆ ಮನವರಿಕೆ ಮಾಡೋ ಕೆಲಸವನ್ನು ನಾವು ಮಾಡ್ತೇವೆ. ಥ್ಯಾಂಕ್ ಯು.